ಇಷ್ಟು ದಿವಸ ಹೋರಾಟ ಮಾಡ್ಕೊಂಡಿದ್ರು ಕೂಡ ಆ ಯುವಕರ ಬೇಡಿಕೆ ಯಾವುದು ಇದು ಮಾಡೋಕ್ಕಿದೆ ಇಲ್ಲ. ನಾವು ಕೂಡ ಕಾಂಗ್ರೆಸ್ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆಮೇಲೆ ಅಲ್ಲಿ ಎನ್ಕ್ವೈರಿ ಆಗಬೇಕು, ಮತ್ತು ಎಲ್ಲ ಕೇಸ್ಗಳು ವಿಡ್ರಾ ಆಗಬೇಕು, ಮತ್ತು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮಾತೆದ್ದದೇ ಯುವಕರು ಅಂತ ಹೇಳ್ಕೊಂಡು ಇವತ್ತು ಯುವಕರಿಗೆ ಮೋಸ ಮಾಡೋಂಥ ಕೆಲಸ ಮಾಡ್ತಾರೆ. ಧರ್ಮೇಂದ್ರ ಪ್ರಧಾನ್ಗೆ ಇಟ್ಕೊಳ್ಳೋಂತಹ ಏನೋ ಅವ್ರನ್ನ ಕಿತ್ತು ಬಿಸಾಕಬೇಕು. ಸಿಸ್ಟಮ್ ಕಂಪ್ಲೀಟ್ ಹಾಳಾಗಿಬಿಟ್ಟಿದೆ. ಇವತ್ತು ಯುವಕರ ಬಗ್ಗೆ ಮಾತಾಡ್ತಾರಲ್ಲ, ಇವತ್ತು ಹಳೇದು ಹೇಳಬೇಕು ನಾವು. ಅಧಿಕಾರ ಬರೋ ಮುಂಚೆ ನರೇಂದ್ರ ಮೋದಿ ಏನು ಹೇಳಿದ್ರು, ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ದೊಡ್ಡ ಶಕ್ತಿ ಕೊಡ್ತೀನಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿ ಆಯಿತು. 12 ವರ್ಷ 24 ಕೋಟಿ ಉದ್ಯೋಗ ಕೊಡಬೇಕಾಯಿತು. 24 ಲಕ್ಷ ಕೊಟ್ಟರೋ ಇಲ್ವೋ ಅಂತ ಅದು ಬೇರೆ ತನಿಖೆ ಮಾಡೋಕೆ ನಾವು. ಸೊ ಹೀಗೆ ಇವತ್ತು ಏನು ಯುವಕರು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ದಾರೆ. ಯಾವ ಯುವಕರು ಇವತ್ತು ನರೇಂದ್ರ ಮೋದಿಯನ್ನು ಪ್ರೈಮ್ ಮಿನಿಸ್ಟರ್ ಮಾಡಿದ್ರು, ಅದೇ ಯುವಕರು ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ದಾರೆ. ಇವತ್ತು ಆದರೂ ಕೂಡ ಅವ್ರಿಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ. ಇವತ್ತು ಪ್ರಧಾನನ ಕೂಡಲೇ ಕಿತ್ತಾಗಬೇಕಾಯಿತು ಮತ್ತು ಎನ್ಕ್ವೈರಿ ಮಾಡಬೇಕಾಯಿತು. ಅದು ಮಾಡದೆ ಬೇಕಂತಾನೆ ಈಗ ಇಷ್ಟಾದಮೇಲೆ ಕೂಡ ಪ್ರಧಾನನ ಪ್ರೊಟೆಕ್ಟ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ವಿರುದ್ಧ ನಾವು ಹೋರಾಟ ಕೂಡ ಮಾಡ್ತೀವಿ. ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಸಾಯಂಕಾಲ ಪಂಜಿನ ಮೆರವಣಿಗೆ ಇಟ್ಕೊಂಡು ಇವತ್ತು ಏನು ಯುವಕರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷ ವ್ಯಕ್ತಪಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ವಿಚಾರ ಇಟ್ಕೊಂಡು ಜನಜಾಗೃತಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೀವಿ. ಅಂದರೆ ಪ್ರಧಾನಿ ಮೋದಿಯವ್ರಿಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟು ದಿನ ಬೇಕಾಗಿತ್ತ ಅಂತ? ಅದೇ ಇಷ್ಟು ದಿನ ಬೇಕಾಗಿಲ್ಲ, ಧೈರ್ಯನೂ ಇಲ್ಲ, ಒಂದು ಪತ್ರಿಕಾಗೋಷ್ಠಿ ಮಾಡಲ್ಲ. ಮನ್ ಕಿ ಬಾತ್ ಅಂದರೆ ಎಲ್ಲ ಜನರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಯುವಕರು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯನ್ನು ಅಧಿಕಾರಕ್ಕೆ ತಂದರು, ಅದೇ ಯುವಕರು ಇವತ್ತು ನರೇಂದ್ರ ಮೋದಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಒಂದು ಬದಲಾವಣೆ, ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ. ಯುವಕರು ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಇವತ್ತು BJP ವಿರುದ್ಧವಾಗಿ ಆಗಿದ್ದಾರೆ. ಇವತ್ತು ಏನಾದರೂ ಲೋಕಸಭಾ ಚುನಾವಣೆ ಬಂದರೆ ಇಂಡಿಯಾ ಮೈತ್ರಿಕೂಟ 400 ಸೀಟ್ಗಳು ನಾವು ಗೆಲ್ತೀವಿ, ಅಷ್ಟು ವಾತಾವರಣ ಬಂದಿದೆ. ಇವಾಗ ಸಂಪೂರ್ಣ ಬೆಂಬಲವನ್ನು ಕಳ್ಕೊಂಡೆ ನರೇಂದ್ರ ಮೋದಿಯವರು. ಸುಳ್ಳಿನ ಮೇಲೆ ಸುಳ್ಳು ಹೇಳಿಕೊಂಡು ಇವತ್ತು ದೇಶದ ವಿಶೇಷವಾಗಿ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ. ತಕ್ಕ ಪಾಠ ಯುವಕರು ಕಲಿಸ್ತಾರೆ ಮುಂದಿನ ಲೋಕಸಭಾ ಎಲೆಕ್ಷನಲ್ಲಿ ಹೇಳೋ ಬಯಸ್ತಾರೆ. ನಾವು ಕೂಡ ದೆಹಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರಿ ಸರ್, ಯಾವ ರೀತಿ ಸರ್ ಪ್ರತಿಭಟನೆ? ನಾವು ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಮತ್ತು CM ಅವರು, ನಾವು ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ಕರ್ನಾಟಕ ನಾನಿದ್ದಾಗ ಹಲವಾರು ಜನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಕೂಡ ಇದ್ದರು, MP ಗಳಿದ್ದರು. ಆದರೂ ಕೂಡ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಅದು ನಮ್ಮ ಹಕ್ಕು, ಡೆಮಾಕ್ರಸಿಯಲ್ಲಿ ಅದು ಅವಕಾಶ ಇದೆ, ನಮಗೆ ಪ್ರೊಟೆಸ್ಟ್ ಮಾಡೋಕ್ಕಂತ ಅವಕಾಶ ಇದೆ. ಆದರೆ ಇದ್ದಕ್ಕಿದ್ದಾಗ ಬಂದು ಎಳ್ಕೊಂಡೋಗಿ ನಾನು ನೋಡಿದ ಫೋಟೋದಲ್ಲಿ ರಾಹುಲ್ ಗಾಂಧಿ ಸ್ವಲ್ಪ ಪೆಟ್ಟು ಕೂಡ ಬಿದ್ದು ರಕ್ತ ಕೂಡ ಬಂತು. ಯಾಕಂದರೆ ನಾವು ಹೋರಾಟ ಮಾಡ್ತಾಯಿದ್ದು ಒಂದು ವಿಚಾರ ಇಟ್ಕೊಂಡು, ಯಾವುದೇ ವೈಯಕ್ತಿಕ ಅಲ್ಲ ಅದು. ನಮ್ಮಲ್ಲಿ ಅರೆಸ್ಟ್ ಮಾಡ್ಕೊಂಡು ಸುಮಾರು 50-60 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗ್ಬಿಟ್ಟು ರಾತ್ರಿ 11 ಗಂಟೆಗೆ ಬಿಟ್ಟರು. ಅದರಿಂದ MP ಇದ್ವಿ, ನಾವೆಲ್ಲ ಇದ್ವಿ. ಆದಂತಹ ಘಟನೆಗಳು, ಯಾಕಂದರೆ ಇದು ಶೋಭೆ ತರೋಂಥ ಘಟನೆಗಳಲ್ಲ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಯುವಕರ ವಿರುದ್ಧವಾಗಿದೆ ಅಂತ ಸಂದೇಶ ಕೂಡ ಈ ದೇಶದಲ್ಲಿ ಹೋಗಿಬಿಟ್ಟಿದೆ. ಇವಾಗಲೂ ಕೂಡ ನಾವು ಒತ್ತಾಯ ಮಾಡ್ತೀವಿ, ತಮ್ಮ ಮೂಲಕ ಕೂಡಲೇ ಧರ್ಮೇಂದ್ರ ಪ್ರಧಾನನ ವಜಾ ಮಾಡಬೇಕು. ಆಮೇಲೆ ಎಲ್ಲ ಇರೋಂಥ ಹುಡುಗರಿಗೆ ಏನು ಕೇಸ್ ಆಗಿದೆಲ್ಲ ವಿಡ್ರಾ ಆಗಬೇಕು, ಮತ್ತು ಸಿಸ್ಟಮನ್ನು ಹೇಗೆ ಬದಲಾವಣೆ ಮಾಡ್ತೀರಂತ ಚರ್ಚೆ ಆಗಬೇಕು. ಯಾಕಂದರೆ ಇದರಿಂದ ಈಗ ನೋಡಿದ್ರ ನೀವು, ಆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದು ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಅವ್ರ ಜೀವನ ಹಾಳಾಗೋಯ್ತು. ಯಾವ ಕನಸು ಇಟ್ಕೊಂಡು IPS ಆಗಬೇಕು, IS ಆಗಬೇಕು ಅಂತ ಏನು ಓದ್ಕೊಂಡು ಬರ್ತಾಯಿದ್ರು, ಎಕ್ಸಾಮ್ ಬರೀತಾಯಿದ್ರು, ಅವ್ರಿಗೆ ಸಂಪೂರ್ಣವಾಗಿ ಲೀಕ್ ಆಗಿಬಿಟ್ಟು ಅದು ಸಂಪೂರ್ಣ ಮಾನಸಿಕವಾಗಿ ಆತ್ಮಹತ್ಯೆಗಳು ಮಾಡ್ಕೊಂಡ್ಯಾರೆ. ಆದರೆ BJP ಕೇಂದ್ರ ಸರ್ಕಾರ ಅವ್ರಿಗೆ ಯಾವ ಜವಾಬ್ದಾರಿ ಇಲ್ಲ. ಕೇವಲ ಇವತ್ತೇನೋ ಯಾವ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಅಂತ ಇಂಥ ಹೇಳಿಕೆ ಮಾಡಿಕೊಂಡೇ ಅವರು ಈ ಸ್ಥಿತಿಗೆ ಬಂದಿದ್ದಾರೆ. ಈಗ CTU ಅವರು ಅದೋ ಒಂದು ಹೇಳಿಕೆ, ಮುಲ್ಲಾಗಳ ಪ್ರೊಟೆಸ್ಟ್ ಅದಂತ ಹೇಳಿ ನೋಡಿ, ನಾನು ಹೇಳೋದು ಇದು, ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಅಂತ ಮುಂಚೆ ಹೇಳಿದ್ದು ನಾನು. ಒಬ್ಬ ಯುವಕರು ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ, ಆ ಹೋರಾಟಕ್ಕೆ ನೀವು ಅಪಹಾಸ್ಯ ಮಾಡ್ತೀರ, ನೀವು ಜನ ತಕ್ಕ ಉತ್ತರ ಕೊಡ್ತಾರೆ. ಅದರಿಂದ ಇವತ್ತು ಈ ಹೋರಾಟ ಬೀದಿಗೆ ಬಂದು ಅದಕ್ಕೆ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ತಾರೆ, BJP ವಿರುದ್ಧ ಹೋರಾಟ ಮಾಡ್ತಾರೆ. ಈ ದೇಶದಲ್ಲಿ ಒಂದು ಸಂಚಲನ ಉಂಟಾಗಿದೆ. ಯಾವ ಕಾರಣಕ್ಕೂ ಕೂಡ ಇಂತಹ ಘಟನೆಗಳಾದರೆ ನಾವು ಬಿಡೋದಿಲ್ಲ ಅಂತ ಇವತ್ತು CET ಒಂದಿರ್ಬೋದು, ನೀಟ್ ಒಂದಿರ್ಬೋದು, ಆ ನೀಟ್ ಮೂಲಕ ಮುಂದಿನ ದಿನಗಳಲ್ಲಿ ಏನು ತಪ್ಪು ಮಾಡೋದು ಕೂಡ ನಾವು ಸುಮ್ಮನೆ ಇರೋದಿಲ್ಲ ಅಂತಹ ಸಂದೇಶ ಯುವಕರು ಕೊಟ್ಟಿದ್ದಾರೆ. ಅದಕ್ಕೆ ಸಂಪೂರ್ಣ ಬೆಂಬಲ ನಾವು ಕಾಂಗ್ರೆಸ್ ಕೊಡ್ತೇವೆ. ನರೇಂದ್ರ ಮೋದಿ ಅವರು ಒಂದು ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅಂತ, ಸುಮಾರು ಎಷ್ಟೋ ಜನ ಅಧಿಕಾರಿಗಳನ್ನ 46 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಆಮೇಲೆ 10 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಂತ ನಾವು ಮಾಡ್ತಾ ಇದ್ದಾರೆ. ಮುಂಬರುವ ನೀಟ್ ಪರೀಕ್ಷೆ ಏನಾದರೂ ಮತ್ತೆ ಈ ರೀತಿ ಸೋರಿಕೆ ಆದರೆ ಇವರು ಹೆಂಗಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋಂಥ ಕೆಲಸ ಮಾಡ್ತಾರೆ. 21 ವಿದ್ಯಾರ್ಥಿಗಳು ಆತ್ಮಹತ್ಯೆ, 21 ಆತ್ಮಹತ್ಯೆ ಮಾಡ್ಕೊಂಡು ಇದು ಸಮಸ್ಯೆ ಕೆಲವು ತಿಂಗಳು ನಡೀತಾ ಇದೆ. ಇವತ್ತು ಜ್ಞಾನೋದಯ ಆಗಿದೆ ಅವ್ರಿಗೆ. ಈ ಥರ ಸಸ್ಪೆಂಡ್ ಮಾಡಬೇಕು, ಬದಲಾವಣೆ ಮಾಡಬೇಕು, ಬಿಲ್ ತರಬೇಕು, ಶಿಕ್ಷೆ ಕೊಡಬೇಕು ಈಗ ಗೊತ್ತಾಗಿದೆಯಾ?
ಈಗ ಬೀದಿಗೆ ಬಂದು ಹೋರಾಟ ಮಾಡಿದ್ಮೇಲೆ ಗೊತ್ತಾಗಿದ್ದಿಲ್ಲ ಅವ್ರಿಗೆ, ಅಲ್ಲಿವರೆಗೂ ಗೊತ್ತಾಗಿಲ್ಲವಲ್ಲ. ಅದಕ್ಕೆ ಹೇಳಿ ಲಜ್ಜೆಗೆಟ್ಟ ಬಿ ಜೆ ಪಿ ಸರ್ಕಾರ, ಅದಕ್ಕೆ ನಾನು ಹೇಳಿದ್ದು. ಅದರಿಂದ ಆ ಯುವಕರ ಬಗ್ಗೆ ಯಾವುದೇ ಕಾಳಜಿ ಇರೋಂತಹ ಈ ಸರ್ಕಾರ ಅದಕ್ಕೆ ತಕ್ಕ ಉತ್ತರ, ತಕ್ಕ ಪಾಠ ಯುವಕರು ಕಲಿಸ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು ಸಲೀಂ ಮೊಹಮ್ಮದ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಯಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.